ಇವರು ಅಂಜನಾದೇವಿ ದೃಷ್ಟಿ ಇಲ್ಲದೆ ಜೀವನ ಮಾಡ್ತಾ ಇದ್ದಾರೆ. ಆದರೂ ಇವರಲ್ಲಿರೋ ಉತ್ಸಾಹ ಎಲ್ಲರೂ ಮೆಚ್ಚಬೇಕಾದದ್ದೇ. ಸಂಗೀತದಲ್ಲಿ ಅಪಾರ ಆಸಕ್ತಿ. ಅಂಜನಾದೇವಿ ಅವ್ರಿಗೆ ಜೀವನದಲ್ಲಿ ಒಂದು ಮಹದಾಸೆ ಇದೆ. ಇವ್ರ ಆಸೆ ನೆರವೇರುತ್ತಾ? ಇವರು ಯಶವಂತಪುರದ ಸ್ಲಮ್ನಲ್ಲಿ ವಾಸ ಆಗಿದ್ದಾರೆ. ಯಾರ ಸಹಾಯನೂ ಇಲ್ಲದೆ ಇವರು ಡಾನ್ಸ್ ಕಲಿತಿದ್ದಾರೆ. ಇವ್ರದೇ ಆದ ಒಂದು ಡಾನ್ಸ್ ತಂಡನೂ ಮಾಡ್ಕೊಂಡಿದ್ದಾರೆ. ಈ ತಂಡಕ್ಕೂ ಒಂದು ಆಸೆ ಇದೆ. ಈ ಸ್ಲಮ್ ಡಾನ್ಸರ್ಸ್ ಕಂಡ ಕನಸು ನನಸಾಗತ್ತಾ? ವೆಲ್ಕಮ್ ಕಲ್ಯಾಣ್ ಜ್ಯುವೆಲ್ಲರ್ಸ್. ನಾನಿರುವುದೇ ನಿಮಗಾಗಿ. ನಾನಿರುವುದೇ ನಿಮಗಾಗಿ ಕಾರ್ಯಕ್ರಮದಲ್ಲಿ ಬರೀ ಬ್ಲೈಂಡ್ ವಿಶಸ್ ಜಾಸ್ತಿ ಬರ್ತದೆ. ಅಫ್ಕೋರ್ಸ್ ಏನೇ ಆದರೂ ವಿಷಯನೇ. ಪ್ರೀವಿಯಸ್ ಎಪಿಸೋಡ್ನಲ್ಲಿ ಒಂದು ಸಣ್ಣ ಮಗು ರಾಧಾ, ಅವಳು ಕಣ್ಣು ಬಂತು. ಅವಳ ಆಸೆ ಪ್ರಕಾರ ಅಪ್ಪಾಜಿ ಫೋಟೋ ಚಿರಂಜೀವಿ ಅವ್ರು ನೋಡಬೇಕು ಅಂತ ಆಸೆ ಪಟ್ಟಿದ್ಲು. ಆ ಆಸೆನೂ ತೀರ್ತು. ಅದೇ ರೀತಿ ಇನ್ನು 4 ಸಣ್ಣ ಮಕ್ಕಳು ಬಂದಿದ್ರು, ಹೆಣ್ಮಕ್ಳು. ಆಕೆ ಆಸೆ ಊರು ಸುತ್ತ ನೋಡಬೇಕು, ಒಳ್ಳೆ ಸ್ಕೂಲಿಗೆ ಸೇರಬೇಕು. ಅದೇ ರೀತಿ ಅವ್ರ ಆಸೆನೂ ತೀರ್ತು. ಆದರೆ ಇವಾಗ ಬರ್ತಾ ಇರೋದು 22 ವರ್ಷದ ಹುಡುಗಿ ಅಂಜನಾದೇವಿ ಅಂತ. ಒಂದು ಅಂಧರ ಒಂದು ವಾದ್ಯಗೋಷ್ಠಿಯಲ್ಲಿ ಹಾಡ್ತಾ ಆಗ ಈಕೆನಲ್ಲಿ ಇದ್ದಂಥ ಇನ್ನೊಂದು ಪ್ರತಿಭೆಯ ಮುಖ ನನಗೆ ಗೊತ್ತಾಯಿತು. ಬಹಳ ಒಂದು ಸಣ್ಣದಾದ ಮೃದುವಾದ ಧ್ವನಿ. ಅದಕ್ಕೆ ನಿಜವಾದ ಒಂದು ಆ ಪ್ರತಿಭೆ ಅನ್ನೋ ಒಂದು ಆ ಬೀಜಕ್ಕೆ ನೀರೆರೆದ್ರೆ ಒಂದು ಹೆಮ್ಮರ ಆಗತ್ತೆ ಅನ್ನೋದು ಅವತ್ತೇ ನನ್ನ ಮನಸ್ಸಲ್ಲಿ ಬಂದಿತ್ತು. 1 2 3 ಸ್ಟಾರ್ಟ್. ಜಿಂಗ್ ಜಿಂಗ್ ಚಕ್ ಜಿಂಗ್ 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 ಚಕ್. ರೆಡಿ ಜಿಂಗ್ ಜಿಂಗ್ ಚಕ್. ಲಾ 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 ಲಾ. ಕಮ್ ಆನ್. ಲಾ 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 ಲಾ. ಅದೇ ಭೂಮಿ ಅದೇ ಬಾನು. ಅದೇ ಭೂಮಿ ಅದೇ ಬಾನು. ಈ ನಯನಾನು ತನ. ಈ ನಯನಾನು ತನ. ತುಂಬ ಚೆನ್ನಾಗಿ ಹಾಡಾಡ್ತಾರೆ. ತುಂಬ ಚೆನ್ನಾಗಿ ನಮ್ಮ ಜೊತೆ ಎಲ್ಲ ಫ್ರೆಂಡ್ಲಿಯಾಗಿ ಇರ್ತಾರೆ. ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟಿದ್ದಾರೆ. ಏನೇ ಇದಾದ್ರೂ ಓದೋದ್ರಿಂದ ಪ್ರತಿಯೊಂದು ಹಾಸ್ಟೆಲಲ್ಲಿ ಇರೋದ್ರಿಂದ ಎಲ್ಲ ಕಷ್ಟಪಟ್ಟಿದ್ದಾರೆ. ಹಾಡೋದಂದರೆ ಅವ್ರಿಗೆ ತುಂಬ ಇಷ್ಟ. ಯಾವಾಗಲೂ ಪ್ರತಿಯೊಂದು ಕೆಲಸ ಮಾಡಬೇಕಂದ್ರೂ ಹಾಡಾಡ್ತಾನೆ ಇರ್ತಾರೆ ಯಾವಾಗಲೂ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ನನಗಿರೋ ತುಂಬ ದೊಡ್ಡ ಆಸೆ ಅಂದರೆ ಮನುಮೂರ್ತಿ ಸರ್ ಜೊತೆ ಒಂದು ಹಾಡು ಅವ್ರ ಎದುರಿಗೆ ಒಂದು ಹಾಡಾಡಬೇಕು ಅನ್ನೋದು. ಅದು ಬಿಟ್ಟರೆ ನಾನು ದೊಡ್ಡ ಸಿಂಗರ್ ಆಗಬೇಕಂತ ಮೊದಲಿಂದನೂ ನಂಗೆ ಆಸೆ ಇದೆ. ಆ ಹಾದಿಲೇ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅರಳುತ್ತಿರು ಜೀವದ ಗೆಳೆಯ, ಪ್ರೇಮದ ಬಂಧನದಲ್ಲಿ ಬಾಡದಿರು ಸ್ನೇಹದ ಹೂವೇ, ಪ್ರೇಮದ ಬಂಧನದಲ್ಲಿ ಮನಸ್ಸಲ್ಲಿ ಇರಲಿ ಭಾವನೆ. ಸೊ ಲೆಟ್ಸ್ ವೆಲ್ಕಮ್ ಅಂಜನಾದೇವಿ. ಅಂಜನಾ ಅವರೇ, ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಭಾಳ ಖುಷಿ ಆಯಿತು ನೀವು ಬಂದಿದ್ದು. ಹೇಳಿ, ನಿಮ್ಮ ಫ್ಯಾಮಿಲಿಲಿ ಯಾರ್ಯಾರು ಇದ್ದೀರಾ? ನಮ್ಮ ಫ್ಯಾಮಿಲಿಲಿ ನಾನು, ನನ್ನ ತಾಯಿ, ನನ್ನ ತಂಗಿ ಮತ್ತು ನನ್ನ ತಮ್ಮ ಇದ್ದೀವಿ ಸರ್. ತಂದೆ ಇಲ್ಲ. ತಂದೆ ಇಲ್ಲಮ್ಮ? ಇಲ್ಲ ಸರ್. ಎಷ್ಟು ವರ್ಷ ಆಯಿತು? 5 ವರ್ಷ ಆಯಿತು ಸರ್. 5 ವರ್ಷ. ಯಾವಾಗಿಂದ ಹಿಂಗಾಗಿದ್ದು ಅಂಜನಾ ಅವರೇ? ನನಗೆ ಹುಟ್ಟಿದ 3 ವರ್ಷದಲ್ಲಿ ಈ ಥರ ಆಯಿತು ಅಂತ ಸರ್. ಹೆಂಗಾಯಿತು? ಅದು ಜ್ವರ ಬಂದು ಅಮ್ಮ ಬಂದಿತ್ತಂತೆ. ಹಾ. ಆಗ ಈ ಥರ ಕಣ್ಣು ಇದಾಯ್ತಂತೆ ಸರ್. ಅವಾಗ ಏನು ಡಾಕ್ಟರ್ ಹತ್ರ ತೋರಿಸ್ತೀರಾ? ಡಾಕ್ಟರ್ ಹತ್ರ ತೋರಿಸಿನೂ ಯೂಸ್ ಆಗಿಲ್ವಂತ, ಕಣ್ಣು ಮಾಡೋಕ್ಕಾಗಲ್ಲ ಅಂತ ಹೇಳಿರುತ್ತೆ ಸರ್. ಇವತ್ತು ತಿರ್ಗಾ ಏನು ಪ್ರಯತ್ನ ಪಟ್ಟಿಲ್ಲ ಈ ಕಣ್ಣು ಇದಕ್ಕೆ? ತೋರಿಸಿದ್ವಿ, ಬಟ್ ಅದೇ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡ್ತಾ ಇದ್ರಿ ನೀವು? ನಾನು ಸದ್ಯಕ್ಕೆ ನನ್ನ ಟ್ರಾನ್ಸ್ಕ್ರಿಪ್ಷನ್ ಸೆಂಟರ್ ಸಹನಾ ಚಾರಿಟಬಲ್ ಟ್ರಸ್ಟ್ ಅಂತ ಒಂದಿದೆ, ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದಲ್ಲದೆ ನಾನು ಆರ್ಕೆಸ್ಟ್ರಾದಲ್ಲಿ ಹಾಡು ಹಾಡ್ತಾ ಇದ್ದೀನಿ. ಕೆಲಸ ಮಾಡ್ತಾ ಇದ್ರೆ ಜೊತೆಲಿ ನೀವು ಹಾಡು ಬೇರೆ ಹಾಡ್ತೀರಾ? ಓಕೆ.
ಇವಾಗ ನಿಮ್ಮ ಫ್ಯಾಮಿಲಿಲಿ ಇವಾಗ ನೀವು ನೋಡ್ಕೊತಾ ಇರೋದು, ನೀವು ಇಡೀ ಫ್ಯಾಮಿಲಿ ನೀವೇ ನೋಡ್ಕೊತಾ ಇದ್ದೀರಾ? ನಾನು ಮತ್ತೆ ನಮ್ಮಮ್ಮ ಇದು ಮಾಡ್ತಾ ಇದ್ದೀನಿ. ನಿಮ್ಮ ತಾಯಿನೂ ಕೆಲಸ ಮಾಡ್ತಾ ಇದ್ದೀರಾ? ಏನು ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಅಮ್ಮ ಮನೆ ಕೆಲ್ಸಕ್ಕೆ ಹೋಗ್ತಾರೆ. ಮನೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನೀವು ತಮ್ಮ ಏನು ಮಾಡ್ತಿದ್ದಾನೆ? ತಮ್ಮ ಕಾಲೇಜಿಗೆ ಹೋಗ್ತಾನೆ, ಸೆಕೆಂಡ್ PU ಓದ್ತಾ ಇದ್ದಾನೆ. ಪ್ಲಸ್ ಸಂಜೆ ಒಂದು ಡೆಂಟಲ್ ಕ್ಲಿನಿಕಲ್ಲಿ ವರ್ಕ್ ಮಾಡ್ತಾ ಸೊ ವರ್ಕ್ ಮಾಡಿ ಅವನು ವರ್ಕ್ ಮಾಡ್ತಾ ಇದ್ದಾನೆ. ಹಾಂ. ವೆರಿ ಗುಡ್. ಇಡೀ ನಿಮ್ಮ ತಂಗಿ ಏನು ಮಾಡ್ತಾ ಇದ್ದಾರೆ? ತಂಗಿ ಸ್ಟುಡಿಯೋದಲ್ಲಿ ಫೋಟೋ ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಾರೆ. ಆಕೆನೂ ವರ್ಕ್ ಮಾಡ್ತಾ ಇದ್ದಾರಾ? ಸೊ ಇಡೀ ಫ್ಯಾಮಿಲಿ ವರ್ಕ್ ಮಾಡ್ತಾ ಇದ್ದೀರಾ. ತುಂಬ ತುಂಬ ಖುಷಿ ಆಗುತ್ತಮ್ಮ ನೋಡಿ. ಅವ್ರಿಗೆ ಕಣ್ಣಿಲ್ಲ ಅಂದ್ರೂ ತಂದೆ ಇಲ್ಲ, 5 ವರ್ಷ ಆಯಿತು ತಂದೆಗೆ ಹೋಗಿ, ಆದ್ರೂ ಫ್ಯಾಮಿಲಿ ನಾವು ಮೈಂಟೈನ್ ಮಾಡಬೇಕು, ಚೆನ್ನಾಗಿ ನಡಿಬೇಕು ಫ್ಯಾಮಿಲಿ. ಇಷ್ಟರಲ್ಲಿ ನಾವು ಸಂತೋಷ ಪಡಬೇಕು. ಕಣ್ಣಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಜೀವನ ಸಾಧಿಸ್ತೀನಿ ಅಂತ ಅಂಜನಾ ಅವರು ಎಷ್ಟು ಬೋಲ್ಡಾಗಿ ಚಿಯರ್ಫುಲ್ ಆಗಿರ್ತಾರೆ ನೋಡಿ. ಎಷ್ಟು ಅವರು ಏನಾದ್ರು ಒಂದು ದುಃಖ ಅನ್ನೋದಿದೆಯಾ, ಅಷ್ಟು ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ಅಂತ ಫ್ಯಾಮಿಲಿನ ಮೀಟ್ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನನಗಂತೂ ಭಾಳ ಖುಷಿ ಆಯಿತು. ಕೇಳೋಣ ಅವ್ರ ಆಸೆ ಏನಂತ ಕೇಳ್ಬಿಡೋಣ ಒಂದ್ಸತಿ. ಸೊ ಹಾಡ್ತೀನಿ ಅಂತ ಹೇಳಿದ್ರಿ, ಸುಮ್ಮನೆ ಒಂದು ಹಾಡು ಗುಣಗಿ ನೋಡೋಣ. ಒಲವೇ ನಿನ್ನ ನೋಡಲು ಮನಸ್ಸೇ ಮಾತನಾಡಲು, ನೀನು ಇಲ್ಲದೆ ನಾನು ಇಲ್ಲ, ನೀನು ಇಲ್ಲದೆ ಏನೂ ಇಲ್ಲ, ಎದೆ ಕೋಗಿಲೆ ಇದು ಹಾಡಿದೆ, ಪ್ರೀತಿಯಾತಕೋ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಆಡಿದ್ರಿ, ಎಷ್ಟು ಚೆನ್ನಾಗಿ ಆಡಿದ್ರಿ. ಚೆಲುವಿನ ನೋಡಲು ಸಾಂಗ್ನ ಇದು ಅಲ್ವಾ? ತುಂಬ ಚೆನ್ನಾಗಿ ಆಡಿದ್ರಿ. ಒಳ್ಳೆ ವಾಯ್ಸ್ ಇದೆ ನಿಮಗೆ, ತುಂಬ ಚೆನ್ನಾಗಿದೆ. ಓಕೆಮ್ಮ, ಇವಾಗ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಏನೊಂದು ಆಸೆ ಹೊತ್ಕೊಂಡ್ ಬಂದಿದ್ದೀರಮ್ಮ? ನನಗೊಂದು ದೊಡ್ಡ ಆಸೆ ಅಂದರೆ ಮೊದಲಿಂದನೂ ನಾನು ಹಾಡುಗಳು ಕೇಳೋದು ಹಾಡೋದು ತುಂಬ ಇಷ್ಟ. ಹಾಗಿರುವಾಗ ನನಗೆ ಮನುಮೂರ್ತಿ ಸರ್ ಹಾಡುಗಳು ಕೇಳ್ತಾ ಬೆಳೀತಾ ಬರ್ತಾ ಇದ್ದೀನಿ. ಸೊ ಅವ್ರ ಹಾಡುಗಳು ಎಲ್ಲ ಹಾಡುಗಳು ನಂಗೆ ತುಂಬ ಇಷ್ಟ. ಅದರ ಎಲ್ಲ ಹಾಡುಗಳು ಕೇಳ್ತೀನಿ, ಅದರಲ್ಲಿ ಅವ್ರ ಹಾಡುಗಳು ತುಂಬ ಇಷ್ಟ. ಯಾಕಂದರೆ ಅವರ ಹಾಡುಗಳಲ್ಲಿ ತುಂಬ ಮೆಲೋಡಿಯಸ್ ಮ್ಯೂಸಿಕ್ ಇರುತ್ತೆ, ಮೆಲೋಡಿ ಇರುತ್ತೆ, ಲಿರಿಕಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಹೌದು, ಹಾಗಾಗಿ ನಂಗೆ ಅದು ತುಂಬ ಇಷ್ಟ ನಂಗೆ ಹಾಡೋದಕ್ಕೆ. ಹಾಗಾಗಿ ನಾನು ಒಂದು ಸಲ ಒಂದು ಹಾಡಾದರೂ ಅವ್ರ ಮುಂದೆ ಹಾಡಿ ನನಗೆ ಅವ್ರ ಮುಂದೆ ಹಾಡಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ. ಹೌದು ಅಲ್ವಾ? ಖಂಡಿತ. ಯಾಕಂದರೆ ಅಂಥ ಮ್ಯೂಸಿಕ್ ಡೈರೆಕ್ಟರ್ ಜೊತೆಲಿ ವರ್ಕ್ ಮಾಡೋದು ಎಲ್ರಿಗೂ ಪುಣ್ಯ ಅಂತ ಭಾವಿಸ್ತಾರೆ. ಯಾಕಂದರೆ ಮನಮೂರ್ತಿ ಅವರು ಕನ್ನಡ ಇಂಡಸ್ಟ್ರಿಗೆ ಬಂದು ಒಂದು ಬೇರೆ ರೀತಿಯಾದ ಒಂದು ಮೆಲೋಡಿ ಟ್ರೆಂಡ್ನೇ ತಗೊಂಬಂತ ಒಂದು ಮ್ಯೂಸಿಕ್ ಡೈರೆಕ್ಟರ್. ಯಾಕಂದರೆ ವೆರಿ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಅವ್ರ ಅಭಿಮಾನಿ. ಯಾಕಂದ್ರೆ ಅವ್ರ ಸಾಂಗ್ಸ್ ಎಲ್ಲ ಕೇಳ್ತಾ ಇದ್ರೆ ಎಲ್ಲ ಸಾಂಗ್ಸು ಮೆಲೋಡಿನೇ ಇರುತ್ತೆ. ಎಷ್ಟೇ ಮೆಲೋಡಿ ಕೊಟ್ಟರು ಯಾರಿಗೂ ಬೋರ್ ಆಗಲ್ಲ, ಅಷ್ಟೊಂದು ಅದ್ಭುತವಾದ ಟ್ಯೂನ್ ಕೊಡ್ತಾರೆ. ಆ ಟ್ಯೂನ್ ಬಂದ್ಬಿಟ್ಟು ಇವತ್ತಿಗೂ ಪಾಪ್ಯುಲರ್ ಆಗಿರುತ್ತೆ. ಅದಕ್ಕೆ ರೀಸನ್ನು ಅವ್ರ ಐ ಥಿಂಕ್ ಅವ್ರು ನೋಡಿದ್ರೆ ಆ ಪರ್ಸನ್ ನೋಡಿದ್ರೆ ಒಂದು ಸಾಫ್ಟ್ನೆಸ್ ಇರುತ್ತೆ. ಸೊ ನಮ್ಮ ಅಂಜನಾ ಅವ್ರಿಗೆ ಅವ್ರ ಮುಂದೆ ಆಡಬೇಕು, ಅವ್ರ ಅಭಿಮಾನಿ ಅಂತೆ. ಸೊ ಅವ್ರನ್ನ ಕರೆಸಿ ಅವ್ರ ಮುಂದೆ ಆಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನೋಡೋಣ ಅವ್ರ ಆಸೆನ ಹೆಂಗೆ ನೆರವೇರಿಸ್ಬೋದು ಅಂತ ನೋಡೋಣ. ಅಂಜನಾ ಅವ್ರು ತುಂಬ ಖುಷಿ ಆಯಿತು ನೀವು ಹೇಳಿದ್ದು. ನಿಮ್ಮ ಆಸೆನ ಹೆಂಗೆ ಈಡೇರಿಸ್ಬೇಕು ಅಂತ ನಾವು ಫೋನ್ ಮಾಡಿ ಮನೋಮೂರ್ತಿ ಸರ್ನ ಕೇಳಬೇಕು. ನೋಡೋಣ ಅವ್ರನ್ನ ಹೆಂಗೆ ಮೀಟ್ ಮಾಡಿ ಅವ್ರನ್ನ ಈ ಪ್ರೋಗ್ರಾಮ್ನ ಕರೆಸ್ಬೋದು ಅಂತ ನಾವು ಪ್ರಯತ್ನ ಪಡ್ತೀವಿ. ಅಂಜನಾ ದೇವಿ ಆಸೆ ಪಟ್ಟಂಗೆ ಮನೋಮೂರ್ತಿ ಅವ್ರು ಫೋನ್ ಮಾಡಿದೆ. ಅವ್ರು ಇಮಿಡಿಯೇಟಾಗಿ ಒಪ್ಕೊಂಡ್ರು. ಯಾಕಂದರೆ ನಮ್ಮ ಫಿಲ್ಮ್ ಇಂಡಸ್ಟ್ರಿನೇ ಅಪ್ಪಾಜಿ ಯಾವಾಗಲೂ ಹೇಳೋರು, ಫಿಲ್ಮ್ ಇಂಡಸ್ಟ್ರಿ ಅನ್ನೋದು ಒಂದು ಫ್ಯಾಮಿಲಿ ಥರ. ಏನೇ ಒಂದು ಹೆಲ್ಪ್ ಬೇಕಂದ್ರೂ ಇಮಿಡಿಯೇಟಾಗಿ ಬರ್ತಾರೆ ಅಂತ. ಅದಕ್ಕೆ ಎಕ್ಸಾಂಪಲ್ ಅವ್ರು ಮನಮೂರ್ತಿ ಅವರು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಬರ್ತೀನಿ ಶಿವಣ್ಣ, ಖಂಡಿತ ಈ ಪ್ರೋಗ್ರಾಮ್ ಬರ್ತೀನಿ, ನನಗೂ ಆಸೆ ಇದೆ. ಸೊ ಈ ಥರ ಒಂದು ಆಸೆ ಅವ್ರ ಮೂಲಕ ಇರೋದ್ರಿಂದ ನಾನು ಖಂಡಿತ ಬರ್ತೀನಿ ಅಂತ ಒಪ್ಕೊಂಡು ಇಲ್ಲಿ ಬಂದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಮನಮೂರ್ತಿ ಸರ್. ಸರ್ ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ತುಂಬ ಥ್ಯಾಂಕ್ಸ್ ಸರ್ ನೀವು ಬಂದಿದ್ದಕ್ಕೆ. ಥ್ಯಾಂಕ್ ಯು. ಅಂಜನಾ ಅಂತ ಒಂದು ಹುಡುಗಿ ಸರ್, 23 years. ಶಿ ಈಸ್ ಅ ಬ್ಲೈಂಡ್ ಗರ್ಲ್, ವೆರಿ ಚಿಯರ್ಫುಲ್ ಗರ್ಲ್. ಯಾಕೆ ತಂದೆ ಇಲ್ಲ, ಬಟ್ ಬ್ಲೈಂಡ್ ಆಗಿದ್ರು ಎಷ್ಟು ಚೂಟಿಯಾಗಿದೆ ಆ ಹೆಣ್ಮಗಳು ಅಂದರೆ. ಒಳ್ಳೆ ವಾಯ್ಸ್ ಇದೆ. ನಾನು ಹಾಡು ಕೇಳಿದೆ, ಸುಮ್ಮನೆ ಒಂದು ಸ್ಮಾಲ್ ಆಗಿ ಒಂದು ಹಾಡು ಹೇಳಿದೆ. ತುಂಬ ಚೆನ್ನಾಗಿ ಆಡ್ತಾರೆ ಹುಡುಗಿ. ಆ ಹುಡುಗಿ ಆಸೆ ಏನಂದರೆ ಅವರು ನಿಮ್ಮ ಮುಂದೆ ಒಂದು ಸಾಂಗ್ ಆಡಬೇಕು. ಅಂಜನಾ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳ್ಬೇಕು. ಯಾಕೆಂದ್ರೆ ನೀವು ಹೇಳಿದ ಥರ ನಾವೆಲ್ಲ ಇಂಡಸ್ಟ್ರಿನಲ್ಲಿ ಲೈಕ್ ಫ್ಯಾಮಿಲಿ. ಎಸ್ ಸರ್. ಬಟ್ ನಾವು ಮೀಟೇ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನೋಡಿ ಸರ್, ನೀವು ಒಂದು ಫೋನ್ ಮಾಡಿದ್ದಕ್ಕೆ ನೀವು ಹಿಂಗೆ ಬಂದಿದ್ದೀರ ಅಂದರೆ ಇಟ್ಸ್ ರಿಯಲಿ ವೆರಿ ಹ್ಯಾಪಿ ಸರ್. ವಿ ಆರ್ ವೆರಿ ಹ್ಯಾಪಿ. ಇವನ್ ಇನ್ ದ ಶೋಲು ಅಷ್ಟೇ, ನಾನಿರೋದು ನಿಮಗೆ ಶೋಲ್ ಬಂದು ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಸೊ ಆ ಹುಡುಗಿನೂ ಆಸೆನೂ ನೆರವೇರ್ದಂಗೆ ಆಗುತ್ತೆ. ಸೊ ಯು ಕಮ್, ಸೊ ಲೆಟ್ಸ್ ಗೋ ಟು ದ ಸೆಟ್ ಅಂಡ್ ಎಸ್ ಓಕೆ ಶೋರ್ ಸರ್. ಇವಾಗ ಅಂಜನಾ ದೇವಿ ಆಸೆ ಪಟ್ಟಂಗೆ ಮನೋಮೂರ್ತಿ ಅವ್ರು ಫೋನ್ ಮಾಡಾಯ್ತು, ಬಂದಾಯ್ತು, ಇಲ್ಲಿ ಕರ್ಸೋಣ. ಅವಾಗ ಅಂಜನಾ ಅವರೇ
ನೀವು ಆಸೆ ಪಟ್ಟಂಗೆ ಮನಮೂರ್ತಿ ಅವ್ರು ಬರ್ತಾ ಇದ್ದಾರೆ. ಅವ್ರ ಮುಂದೆ ನೀವು ಹಾಡಬೇಕು, ಆಮೇಲೆ ಅವ್ರ ಜೊತೆಲಿ ಏನೇನು ಮಾತಾಡಬೇಕು ಮಾತಾಡಿ. ಸೊ ಲೆಟ್ಸ್ ವೆಲ್ಕಮ್ ಮನಮೂರ್ತಿ ಸರ್. ನನಗೆ ತುಂಬ ಖುಷಿ ಆಗ್ತಾ ಇದೆ ಸರ್ ನಿಮ್ಮನ್ನು. ನನಗೆ ಖುಷಿ. ನಿಮ್ಮ ಮುಂದೆ ಅವ್ರು ಹಾಡ್ಬೇಕಂತೆ ಸರ್. ಒಂದೇ Definitely. ಆಸೆ ಅಂದರೆ ನಾನು ಮೊದಲಿಂದ ಹಾಡುಗಳು ಹಾಡ್ತಾ ಇದ್ದೀನಿ ಸರ್. ನನ್ನ ಅಪ್ಪನ ಅವರ ಒಂದು ಸಹಕಾರದಿಂದ ನಾನು ಹಾಡೋದು ಕಲಿತೆ ಮೊದಲಿಂದ. ಹಾಡ್ತಾ ಎಲ್ಲ ಹಾಡುಗಳನ್ನು ಹಾಡ್ತಾ ಇರುವಾಗ ಸೊ ನಿಮ್ಮ ಅಮೆರಿಕಾ ಫಿಲಮ್ ಅಂತು ಸರ್. ಅದರಿಂದ ನನಗೆ ಇನ್ನೂ ಹಾಡೋದಕ್ಕೆ ತುಂಬ ಒಂದು ಇನ್ಸ್ಪಿರೇಷನ್ ಅಂತ ಅನ್ಕೊಳ್ಬೋದು. ತುಂಬಾ ಖುಷಿ ಆಗ್ತಾ ಇದೆ. ಹಾಡಿ ಆರ್ಕೆಸ್ಟ್ರಾ ಸೆಟಪ್ ರೆಡಿ ಇದೆ. ಸೊ ಲೆಟ್ಸ್ ಸ್ಟಾರ್ಟ್ ಅಲ್ಲ ಸರ್? ಲೆಟ್ಸ್ ಸ್ಟಾರ್ಟ್. ಯೆಸ್. ವೆರಿ ಗುಡ್, ವೆರಿ ಗುಡ್. ತುಂಬ ಚೆನ್ನಾಗಿದೆ ಸರ್. ನಿಮ್ಗೇನು ಅನಿಸ್ತು ಸರ್? ತುಂಬಾ ಚೆನ್ನಾಗಿ ಹಾಡಿದ್ರು ಅಂಜನಾ ಅವರು. ಆ್ಯಕ್ಚುಲಿ ಇದು ನನಗೆ ಎಷ್ಟೋ ಸಲ ಈ ಹಾಡು ನನಗೆ ಇನ್ನು ಬೇಕಾದ ಜನ ಹಾಡಿದ್ದಾರೆ ರಿಯಾಲಿಟಿ ಶೋಸಲ್ಲಿ ಮತ್ತು ಅದು ಪರ್ಫಾರ್ಮೆನ್ಸಸ್ಲೆಲ್ಲ. ನಾನಿದು ಇಲ್ಲಿ ಸುಮ್ಮನೆ ಇಲ್ಲಿದ್ದೀನಿ ಅಂತ ಹೇಳ್ತಿಲ್ಲ. ಇವತ್ತು ಹಾಡಿದ್ದು ಒನ್ ಆಫ್ ದ ಬೆಸ್ಟ್ ಐ ಹ್ಯಾವ್ ಹರ್ಡ್ ನನ್ನ ಪರ್ಫಾರ್ಮೆನ್ಸ್. ನೋಡಿ ಅಂಜನಾ ಅವರೇ, ವೆರಿ ಗುಡ್. ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲಮ್ಮ ಪರವಾಗಿಲ್ಲ. ಆಸೆ ನೆರವೇರೋ ಕಾರಣ ನೀವೇ. ಇಲ್ಲಮ್ಮ, ಯಾವಾಗಲೂ ನೀನು ಇವಾಗ ಹಿಂಗೆ ನಗ್ನಗ್ತಾ ಇರಬೇಕು. ತುಂಬಾ ಖುಷಿ ಆಯ್ತು. ಅದು ಒಂದು ಒಳ್ಳೆ ಆಸೆ ಇದು. ಈಗ ನನಗೊಂದು ಆಸೆ ಇದೆ ಸರ್. ಇನ್ನೂ ಒಂದು ಆಸೆ ನಮ್ಮ. ಏನಮ್ಮ? ನೀವು ಹಾಡ್ಬೇಕು ಅನ್ನೋದು ನನ್ನ ಆಸೆ ಸರ್. ಒಂದು ಫುಲ್ ಲೆಂತ್ ಸಾಂಗ್ ಆಡಲ್ಲ, ಯಾಕಂದ್ರೆ ನಾನು ಅಷ್ಟು ದೊಡ್ಡ ಸಿಂಗರ್ ಅಲ್ಲಮ್ಮ. ಏನೋ ಒಂದು 1 or 2 ಸಾಂಗ್ಸ್ ಆಡಿದ್ದೀನಿ ಸರ್ ನಾನು. ಸರ್ ತುಂಬಾ ಹಾಡಿದ್ದೀರಿ, ನಾ ಕೇಳಿದ್ದೀನಿ ಸರ್. ಪ್ಲೀಸ್. ಇಲ್ಲ, ಆದ್ರೂ ನಿಮಗೋಸ್ಕರ ಒಂದು ಹಾಡು ಹೇಳ್ಬಿಡ್ತೀನಿ, ಕೊಡಿಮ್ಮ. ಓಕೆ. ಅಂಜನಾ ಅವರು ಮನಮೂರ್ತಿ ಅವ್ರ ಮುಂದೆ ಹಾಡಿ ಅವ್ರ ಆಸೆ ನೆರವೇರಿಸ್ಕೊಂಡಿದ್ದಾರೆ. ಸೊ ಇದೇ ರೀತಿ ಎಲ್ಲರೂ ಆಸೆ ನೆರವೇರಿಸದೆ ನಾನಿರೋದು ನಿಮಗಾಗಿ ಕಾರ್ಯಕ್ರಮದ ಉದ್ದೇಶ. ಅದಕ್ಕೋಸ್ಕರ ಈ ಹಾಡು. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿಮ್ಮವನು, ಭೂಮಿಯೇ ಬಾಯ್ ಬಿಡಲೇ ಇಲ್ಲೇ ನಾನೆಮ್ಮ ಕೈ ಬಿಡೆನು, ನೀವಿರುವುದು ನಮಗಾಗಿ, ಈ ಜೀವ ನಿಮಗಾಗಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಹೆದರಿಕೆಯ ನೋಟವೇಕೆ ಒಡನಾಡಿ ನಾನಿರುವೆ, ಹೊಸ ಬಾಳಿನ ಹಾದಿಯಲ್ಲಿ ಜೊತೆಗೂಡಿ ನಾ ಬರುವೆ. ಕಲ್ಲಿರಲಿ ಮುಳ್ಳೇ ಇರಲಿ ನಾ ಮೊದಲು ಮುನ್ನಡೆವೆ, ನೀ ನಡೆಯ ಇಡುವೆಡೆಯಲ್ಲಿ ಒಲವಿನ ಹೂವಾಸುವೆ. ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರೇ ಸಾಕ್ಷಿ, ಇನ್ನಾದರೂ ನನ್ನ ನಂಬಿ ನಗೆಯ ಚೆಲ್ಲು ಚೆಲುವೆ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿಮ್ಮವನು, ಭೂಮಿಯೇ ಬಾಯ್ ಬಿಡಲೇ ಇಲ್ಲೇ ನಾ ನಿಮ್ಮ ಕೈ ಬಿಡೆನು. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ತುಂಬಾ ಥ್ಯಾಂಕ್ ಯು ಸರ್. ನಮಗೋಸ್ಕರ ಇಲ್ಲಮ್ಮ, ಓಲ್ಡ್ ಮೆಮರೀಸ್, ನಾಸ್ಟಾಲ್ಜಿಕ್ ಫೀಲಿಂಗ್. ನನಗೆ ಇದು ತುಂಬ ಫೇವ್ರೆಟ್ ಸಾಂಗ್ ಸರ್. ಫೇವ್ರೆಟ್ ಸಾಂಗ್. ಥ್ಯಾಂಕ್ ಯು ಸರ್. ಓಕೆ ಅಂಜನಾ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಆಡಿದೆ. ಇದೇ ರೀತಿ ಹಾಡಿ ಆರ್ಕೆಸ್ಟ್ರಾದಲ್ಲಿ ಇನ್ನೂ ಒಳ್ಳೆ ಹೆಸರು. ಬಹುಶಃ ಇನ್ನು ನೆಕ್ಸ್ಟ್ ಒಂದು ಸಿನಿಮಾದಲ್ಲಿ ಆಡ್ಬೋದು, ನೋಡೋಣ. ನಾವೇ ಟ್ರೈ ಮಾಡ್ತೀವಿ. ಎಸ್, ನೋಡಿ ಹೇಳಿದ್ರು ಮನೋಮೂರ್ತಿ ಅವ್ರು ಹೇಳಿದ್ರು, ಈ ಥರ ನಾವೇ ಟ್ರೈ ಮಾಡೋಣ ಅಂತ. ನೋಡಮ್ಮ ಅಂಜನಾ, ನಿನಗೆ ಒಂದು ಖುಷಿಯಾದ ಸುದ್ದಿ. ಓಕೆ, ಒಂದು ನೋಡೋಣಮ್ಮ, ನೆಕ್ಸ್ಟ್ ಒಂದು ಟ್ರೈ ಮಾಡೋಣ. ಓಕೆ, ಟ್ರೈ ಮಾಡೋಣ. ನೆಕ್ಸ್ಟ್. ಥ್ಯಾಂಕ್ ಯು ಸರ್. ಇವಾಗ ತಾನೆ ಅಂಜನಾ ಅವರು ಮನೋಮೂರ್ತಿ ಹೇಳಿದ್ದಾರೆ ಈ ಥರ ನೆಕ್ಸ್ಟ್ ಒಂದು ಪಿಕ್ಚರ್ ಟ್ರೈ ಮಾಡೋಣ ಅಂತ. ನೋಡೋಣ, ಅವ್ರ ಲಕ್ ಚೆನ್ನಾಗಿದ್ರೆ ಪಿಕ್ಚರ್ ಒಂದು ಒಳ್ಳೆ ಸಿಂಗರ್ ಆಗೋಕ್ಕೆ ಒಂದು ಚಾನ್ಸ್ ಇದೆ ಅಂಜನಾ ಅವ್ರಿಗೆ. ಅಂಜನಾ ಇವಾಗ ತಾನೆ ಅವ್ರ ಆಸೆ ನೆರವೇರಿಸ್ಕೊಂಡಿದ್ದಾರೆ. ಈಗ ತಾನೆ ಅಂಜನಾ ದೇವಿ ಅವರು ಒಂದು ಬ್ಲೈಂಡ್ ಹುಡುಗಿ ಅವಳ ಆಸೆನ ತೀರಿಸ್ಕೊಂಡು ಮನೋಮೂರ್ತಿನ ತುಂಬ ಇಂಪ್ರೆಸ್ ಮಾಡಿ ಖುಷಿಯಾಗಿ ಹೋದ್ರು. ನೋಡಿ, ಆಸೆ ಅನ್ನೋದೇ ಅದು. ಆಸೆಗೆ ಭೇದ ಭಾವ, ಜಾತಿ, ಮತ ಯಾವುದೂ ಇಲ್ಲ. ಯಾರು ಬೇಕಾದ್ರೆ ಏನು ಬೇಕಾದ್ರೆ ಆಸೆ ಪಡ್ಬೋದು.
ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜಗವೆಲ್ಲ ಒಂದೇ ಶಿವ, ಎಲ್ಲ ನಿನ್ನಂತೆ ಶಿವ, ಎಲ್ಲ ನಿಂದೇ ಶಿವ ಅನ್ನೋ ಹಾಗೆ ಈಗ ಬರ್ತಾ ಇರೋ ನಮ್ಮ ಫ್ರೆಂಡ್ಸು ಯಶವಂತಪುರದಿಂದ ಅಂಬೇಡ್ಕರ್ ನಗರದಿಂದ ಬರ್ತಾ ಇದ್ದಾರೆ. ನಿಮ್ಮ ಹೆಸರು? ವಿಜಯ್. ವಿಜಯ್, ನಿಮ್ಮ ಹೆಸರು? ನನ್ನ ಹೆಸರು ಆಶಾ ಅಂತ. ಆಶಾ. ಶಿವಪ್ರಕಾಶ್. ಶಿವಪ್ರಕಾಶ್. ಹೋಗಿ ಒಂದು ಆಸೆ ಎತ್ಕೊಂಡು ಬಂದಿದ್ದೀರಾ ನೀವು? ಓಕೆ. ಎಷ್ಟು ಜನ ಬಂದಿದ್ದೀರಾ? ನಾವು ಒಟ್ಟು 8 ಜನ ಬಂದಿದ್ದೀವಿ. 8 ಜನ. ಎಲ್ಲಿದ್ದಾರೆ ಬೇರೆಯವರು? ಅಳ್ಕೋತಿದ್ದಾರೆ ಎಲ್ರೂ? ಎಲ್ಲ ಫ್ರೆಂಡ್ಸ್ ನೀವೆಲ್ಲ? ಎಲ್ಲ ಫ್ರೆಂಡ್ಸ್. ಏನು ಮಾಡ್ತೀರಾ ನೀವು? ಓದ್ತೀರಿ. ಅದು ಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಅಂತ ತುಂಬ ಇಷ್ಟ. ನಾವೇ ಕಲಿತಾ ಇರ್ತೀವಿ ಸರ್ ಮನೇಲಿ. ನಮಗೆ ಅಂತ ಯಾರು ಒಬ್ಬ ಇವರು ಕೊರಿಯೋಗ್ರಾಫರ್ ಯಾರೂ ಇಲ್ಲ. ಎಲ್ಲೆಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ? ಸ್ವಲ್ಪ ಚಿಕ್ಕ ಮನೆ ಮುಂದೆ ಎಲ್ಲಾದ್ರೂ ಗಣೇಶಗಳು ಕುಣಿಸಿ ಸ್ಟೇಜ್ಗಳು ಹಾಕಿರ್ತಾರೆ, ಅದ್ರ ಮುಂದೆ ಸ್ವಲ್ಪ ಮಾಡಿದ್ವಿ ಸರ್. ಓಕೆ. ಆದ್ರೂ ನಮಗೆ ಯಾರ ಹತ್ರನೂ ಅಷ್ಟು ಹೆಸರು ಬಂದಿರಲಿಲ್ಲ. ನಮ್ಮ ಆಸೆ ಏನಂದ್ರೆ ಫಿಲಮ್ ಕೊರಿಯೋಗ್ರಾಫರ್ ಹತ್ರ ಡ್ಯಾನ್ಸ್ ಕಲ್ತ್ಕೊಂಡು ನಿಮ್ ಮುಂದೆ ತೋರಿಸ್ಬೇಕು ಅನ್ನೋದೇ ನಮ್ಮ ಆಸೆ. ಅಂದರೆ ಇವಾಗ ಇದು ಬರೀ ಚಿಕ್ಕ ಗಣಪತಿ ಹಬ್ಬದ್ದು ಒಂದು ಫಂಕ್ಷನ್ ಏರಿಯಲ್ಲಿ ನಡಿಬೇಕಾದ್ರೆ ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಬಟ್ ನಿಮ್ಗೆ ಆಸೆ ಏನಂದರೆ ನಿಮ್ದೊಂದು ಟ್ರೂಪ್ ಥರ ಮಾಡ್ಕೊಂಡಿದ್ದೀರಾ, ನೀವು ಒಂದು ಪ್ರೊಫೆಷ್ನಲ್ ಕೋರಿಯೋಗ್ರಾಫರ್ ಹತ್ರ ಕಲಿತು ನಿಮ್ ಮುಂದೆ ಪ್ರದರ್ಶನ. ನಮ್ಮ ಆಸೆ ಸರ್. ಓಕೆ, ಅದಕ್ಕೆ ನೀವು ನಮ್ಮ ಪ್ರೋಗ್ರಾಮ್ ಬಂದಿದ್ದೀರಾ. ಸರ್ ನಿಮ್ಮನ್ನ ನೋಡೋದೇ ದೊಡ್ಡ ಅದೃಷ್ಟ ಆಗುತ್ತೆ ಸರ್. ನಮಗೂ ಅಷ್ಟೇ, ನಿಮ್ಮನ್ನೆಲ್ಲ ನೋಡೋದು ಖುಷಿ ಆಗುತ್ತೆ. ನಮಗೂ ಭೇದ ಭಾವ ಇಲ್ಲ, ಎಲ್ಲ ಫ್ಯಾನ್ಸು ಒಂದೇ ನಮಗೆ, ಎಲ್ಲರೂ ಒಂದೇನೆ. ಸ್ಲಮ್ಮಿಂದ ಬರಲಿ ಇಲ್ಲ ದೊಡ್ಡ ಮನೆಯಿಂದ ಬರಲಿ ಎಲ್ಲಿಂದಾರು ಬರಲಿ, ಅದಕ್ಕೆ ನಾವು ನಿಮ್ಮನ್ನೆಲ್ಲ ಸ್ನೇಹಿತರು ಅಂತ ಕರೆದಿದ್ದು. ಎಲ್ಲಾದರೆ ಜಾಗ ಎಲ್ಲ ಒಂದೇ. ನಮಗೆ ಹೇಳಿ ಒಂದು ಹಾಡು, ಹಳ್ಳಿ ಆದರೇನು ಶಿವ, ಡಿಲ್ಲಿ ಆದರೇನು ಶಿವ, ಎಲ್ಲ ಜಾಗ ಎಲ್ಲ ಒಂದೇನೆ. ಈ ರೀತಿ ಒಂದು ಸಿಕ್ಕಿದಾಗ ಜನ ನೋಡಿದಾಗ ಎಲ್ಲೊಂದು ಕಡೆ ಗುರುತಿಸ್ತಾರೆ. ಬರೀ ಒಂದು ಸಣ್ಣ ಒಂದು ಗ್ಯಾದರಿಂಗ್ ಅನ್ನೋದಕ್ಕಿಂತ ಸಾಕಷ್ಟು ಒಂದು ಲಕ್ಷಾಂತರ ಜನ ಕೋಟ್ಯಾಂತರ ಜನ ನೋಡ್ತಾರೆ ಈ ಪ್ರೋಗ್ರಾಮ್ನ. ಸೊ ನಿಮ್ಮನ್ನು ನೋಡ್ತಾರೆ, ಸೊ ನಿಮ್ಮನ್ನು ಒಂದು ಐಡೆಂಟಿಫಿಕೇಶನ್ ಮಾಡ್ತಾರೆ. ಅದು ನಿಮ್ಮ ಜೊತೆ ಇರುವಾಗ ಇನ್ನೂ ಕ್ಲಿಯರ್ ಆಗಿ ನೋಡ್ತಾರೆ ಜನಗಳು ಸರ್. ಯಾಕಂದ್ರೆ ನಿಮ್ಮನ್ನು ನೋಡಿದ್ರೆ ಅನ್ಸುತ್ತೆ ಏನೋ ಡ್ಯಾನ್ಸ್ ಎಲ್ಲ ಮಾಡ್ತೀರಂತ. ಬಟ್ ಸುಮ್ಮನೆ ಮೂಮೆಂಟ್ ತೋರಿಸ್ತೀರಾ ಇವಾಗ? ಖಂಡಿತ ಸರ್. ತೋರಿಸಿ ಒಂದ್ಸತಿ ನೋಡೋಣ. ನಾನು ಯೋಚನೆ ಮಾಡ್ತೀನಿ ಯಾವ ಮಾಸ್ಟರ್ನ ಕರೆಸ್ಬೋದು, ನಿಮಗೆ ಪ್ರೊಫೆಷ್ನಲ್ ಟ್ರೈನ್ ಮಾಡೋಕ್ಕೆ ಯಾರು ಕಳಿಸ್ಬೋದು, ನಮ್ಮ ಇಂಡಸ್ಟ್ರಿ ಮಾಸ್ಟರ್ ಯಾರನ್ನ ಕಳಿಸ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಐ ಥಿಂಕ್ ನಿಮ್ಮ ಒಂದು ಏಜ್ ಗ್ರೂಪ್ ನೋಡಿದ್ರೆ ಈ ಮಕ್ಕಳು, ನೀವು ಒಂದು ಕೆಲವರು ಲಿಟಲ್ ಟೀನೇಜರ್ಸ್ ಇದ್ದೀರಾ, ಯೂತ್ಸ್ ಇದ್ದೀರಾ. ಸೊ ಈ ಮಕ್ಕಳ ಜೊತೆಲಿ ನಿಮ್ಗೆ ಎರಡೂ ಮಿಕ್ಸ್ ಮಾಡಿದ್ರೆ, ನಮ್ಮಲ್ಲಿ ಒಬ್ಬ ಮಾಸ್ಟರ್ ಇದ್ದಾರೆ ಇಮ್ರಾನ್ ಅಂತ, ಒಬ್ಬರು ಗೊತ್ತಲ್ಲ? ಹಾಂ. ಓಕೆ, ಅವ್ರ ಹತ್ರ ಮಾತಾಡ್ತೀನಿ, ನೋಡೋಣ ಏನು ಥರ ಒಂದು ಡ್ಯಾನ್ಸ್ ಸೆಟಪ್ ಮಾಡಿ ಇಲ್ಲಿ ಎಲ್ಲರ ಮುಂದೆ ನಮ್ಮ ಮುಂದೆ ಏನು ತೋರಿಸ್ಬೇಕಂತಿದ್ದೀರಾ ಆಸೆನ ಇಮ್ರಾನ್ ಮುಂದೆ ಕರೆದು ಮಾತಾಡ್ತೀನಿ. ಓಕೆ, ನಿಮ್ಮ ಸ್ನೇಹಿತರನ್ನ ಮೇಲೆ ಕರೆಯೋಣ, ಬನ್ನಿ. ಓಕೆ, ಇವಾಗ ಇಮ್ರಾನ್ ಬಂದು ಇವರೆಲ್ಲ ಟ್ರೈನ್ ಮಾಡೋಕ್ಕಾಗುತ್ತಾ? ಹಾಂ, 1 ಸೆಕೆಂಡ್ ನೋಡಿ. ಹಂಗೆ ಅಂತಿದ್ದಂಗೆ ಇಮ್ರಾನ್ ಫೋನ್. ಹಲೋ. ಹಾಯ್ ಶಿವಣ್ಣ, ಹೌ ಯು? ಓ ಇಮ್ರಾನ್, ಇವಾಗ ತಾನೆ ನಿನ್ನ ಬಗ್ಗೆ ಮಾತಾಡ್ತಿದ್ದಪ್ಪ. ಹಾಯ್ ಶಿವಣ್ಣ. ಏನಿಲ್ಲ, ಒಂದು ಜಸ್ಟ್ ಸ್ಮಾಲ್ ಫೇವರ್ ಬೇಕು ನಿಮಗೆ. ಯು ಹ್ಯಾವ್ ಟು ಕಮ್ ಟು ಝೀ ಸ್ಟುಡಿಯೋ ಇಮಿಡಿಯೇಟ್ಲಿ. ಇವಾಗ ಶಿವಣ್ಣ? ಈಗಲೇ ವಿತಿನ್ 15 ಮಿನಿಟ್ಸ್ ಬರಬೇಕು. ಓಕೆ? ಓಕೆ ಶಿವಣ್ಣ, ವೆಲ್ಕಮ್ ಶಿವಣ್ಣ. ಓಕೆ, ಥ್ಯಾಂಕ್ ಯು. ಫೋನ್ ಮಾಡಿದ್ದೀನಿ, ಇನ್ನೊಂದು 15 ನಿಮಿಷ ಬರ್ತಾರೆ. ಓಕೆ. ಹಾಯ್ ಶಿವಣ್ಣ. ಹಾಯ್ ಇಮ್ರಾನ್. ಹೌ ಶಿವಣ್ಣ? ಹೌ ಶಿವಣ್ಣ. ಅಯ್ಯೋ ಏನಿಲ್ಲ, ಸ್ಮಾಲ್ ಹೆಲ್ಪ್. 8 ಕಿಡ್ಸ್ ಬಂದಿದ್ದಾರೆ. ದೇ ಫ್ರಮ್ ಯಶವಂತಪುರ ಇದೆಲ್ಲ, ಆ ಏರಿಯಾದ ಒಂದು ಸ್ಲಮ್ ಇದೆ. ಅವ್ರಿಗೆ ಒಂದು ಆಸೆ ಅಂತೆ, ಬಿಕಾಸ್ ದೇ ಡ್ಯಾನ್ಸ್ ಇನ್ ದ ರೋಡಲ್ಲಿ ಡ್ಯಾನ್ಸ್ ಮಾಡ್ತಾರೆ ಪಾಪ. ಆಮೇಲೆ ಈ ಪೂಜೆ, ಈ ಗಣಪತಿ ಹಬ್ಬ ಮಾಡ್ಬೇಕಾದ್ರೆ ಆ ಏರಿಯೆಲ್ಲ ಡ್ಯಾನ್ಸ್ ಮಾಡ್ತಾರೆ. ಅವ್ರಿಗೇನು ಆಸೆ ಅಂದರೆ ದೇ ವಾಂಟ್ ಟು ಲರ್ನ್ ಸಮ್ ಕೊರಿಯೋಗ್ರಾಫಿ ಫ್ರಮ್ ಪ್ರೊಫೆಷ್ನಲ್ ಡ್ಯಾನ್ಸರ್. ಮಾಸ್ಟರಿಂದ ಕಲಿತು ಅವರು ದಿಸ್ ಪ್ರೋಗ್ರಾಮ್, ಯು ನೋ ಐ ಆಮ್ ಡೂಯಿಂಗ್ ದಿಸ್ ಕಮಿಂಗ್ ಔಟ್ ರಿಯಲಿ ವೆಲ್. ಆ ಪ್ರೋಗ್ರಾಮಲ್ಲಿ ಬಂದ್ಬಿಟ್ಟು ಮಾಡ್ಬೇಕು. ಅದಕ್ಕೆ ನಾನು ನಿಮ್ಮನ್ನು ಆಪ್ಟ್ ಮಾಡಿದೆ. ಎನಿ ಟೈಮ್ ಶಿವಣ್ಣ, ಐ ನೋ ದಟ್ಸ್ ವೈ ಐ ಆಪ್ಟೆಡ್ ಯು. ಥ್ಯಾಂಕ್ ಯು. ಸೊ ಯು ಶುಡ್ ಜಸ್ಟ್ ಟ್ರೈನ್ ದ ಕಿಡ್ಸ್ ಆ್ಯಂಡ್ ದೇ ವಾಂಟ್ ಟು ಪರ್ಫಾರ್ಮ್ ಆ್ಯಂಡ್ ವಿಲ್ ಸಿ ವಾಟ್ ಎಲ್ಸ್ ವಿ ಕ್ಯಾನ್ ಡೂ ಫಾರ್ ದೆಮ್. ಅಲ್ಲಿ ಟೈಮಲ್ಲಿ ಲೆವೆಲ್ ಬೇಸ್ ತುಂಬ ಕಡಿಮೆ ಟೈಮಲ್ಲಿ ಕರೆದ್ರಿ. ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಡಾನ್ಸ್ ಹೇಳ್ಕೊಡ್ತೀನಿ ಇವಾಗ. ಅಟ್ ದ ಸೇಮ್ ಟೈಮ್ ಇನ್ನೊಂದು ನನ್ನ ಕಡೆಯಿಂದ ಒಂದು ಏನೋ ನನಗೂ ಒಂದು ಇನ್ಸ್ಟಾ ಶಿವಣ್ಣ, ಇದು ದಟ್ ಐ ಲೆಟ್ ಯು ನೋ. ಓಕೆ, ಯು ವಾಂಟ್ ಟು ಸೇ ಇಟ್ ಇನ್ಸೈಡ್, ಬಟ್ ಯು ಕೀಪ್ ಇಟ್ ಇಂಟ್ರೆಸ್ಟ್. ಓಕೆ, ಇಮ್ರಾನ್ಗೂ ಒಂದು ವಿಶ್ ಇದೆ ಅಂತೆ. ಆ ವಿಶ್ ಏನಂತ ಅವ್ರು ಒಳಗಡೆ ಹೇಳ್ತಾರಂತೆ. ಸೊ ಲೆಟ್ಸ್ ಗೋ ಇನ್ ಟು ದ ಸೆಟ್. ಅದಕ್ಕೆ ಮುಂಚೆ ಲೆಟ್ ದೆಮ್ ಟ್ರೈನ್ ದ ಫ್ರೆಂಡ್ಸ್. ಇವಾಗ ಹೆಂಗೆ ಯಶವಂತಪುರದಿಂದ ಈಗ ಅಂಬೇಡ್ಕರ್ ನಗರದಿಂದ ಯಾರು ಒಂದು
ಸ್ಲಮ್ ಪೀಪಲ್ ಹುಡುಗರು ಬಂದಿದ್ದಾರೆ, ಅವ್ರಿಗೆಲ್ಲ ಒಂದು ಟ್ರೈನಿಂಗ್ ಮಾಡೋಕ್ಕೋಸ್ಕರ ಇಮ್ರಾನ್ ಹಸ್ ಕಮ್. ಒಂದೇ ಒಂದು ಫೋನ್, ಸುಮ್ಮನೆ ಒಂದು ಫೋನ್ ಮಾಡಿದ್ದಕ್ಕೆ ಬಂದಿದೆ ಇಮ್ರಾನ್. ಸೊ ನೈಸ್ ಆಫ್ ಇಮ್ರಾನ್ ಕೈಯಲ್ಲಿ ಖಂಡಿತ ಹುಡುಗರು ಮಾಡ್ತೀವಿ ಅನ್ನೋ ಭರವಸೆ ಇದೆ. ಟಿಲ್ ದೆನ್ ವೇಟ್ ಆ್ಯಂಡ್ ವಾಚ್. ಓಕೆನಾ? ಸ್ಟಾರ್ಟಿಂಗು ಈಗ ಬೆಂಡಾಗಿ ರೈಟ್ ಲೆಗ್ ಅಪ್, ಇದು ಸ್ಟಾರ್ಟ್ ಟಟ್ 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 ಅಷ್ಟೇ. One, two, three, four. That's right. Pump it up. 1, 2, 3, 4, 5, 6, 7, 8. ಹೇಳಿಕೊಂಡೆ ಹೋಗೋಣ ಟಂಗ್ 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 ನನ್ನ ಜೊತೆ ಜೋಪಾನ. ವೆರಿ ಗುಡ್ ಇಮ್ರಾನ್. ಇಷ್ಟು ಚಿಕ್ಕ ಟೈಮ್ನಲ್ಲಿ, ಇಷ್ಟೇ ಸ್ಮಾಲ್ ಅಮೌಂಟ್ ಆಫ್ ಟೈಮ್ನಲ್ಲಿ ಇಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದೀರಾ. ಅದು ನಿಮ್ಮ ಕೈಲೇ ಸಾಧ್ಯ. ಅದಕ್ಕೋಸ್ಕರ ನಾನು ನಿಮಗೆ ಕರೆದಿದ್ದು. ಥ್ಯಾಂಕ್ಸ್ ಲಾಟ್ ಫಾರ್ ಕಾಲಿಂಗ್ ಶಿವಣ್ಣ, ಬಟ್ ಅದು ಅವ್ರ ಟ್ಯಾಲೆಂಟ್ ಶಿವಣ್ಣ. ಇಲ್ಲ, ಆದ್ರೂ ಕಲ್ಸ್ಕೊಡೋರು ಒಂದು ಇಂಟ್ರೆಸ್ಟ್ ಬೇಕಲ್ಲ, ಒಂದು ಶ್ರದ್ಧೆಯಿಂದ ಕಲ್ಸ್ಕೊಡ್ಬೇಕಲ್ಲ, ಅದು ಅಪ್ರಿಷಿಯೇಟ್ ಮಾಡ್ತೀನಿ ನಿಮ್ಮನ್ನ. ಎಲ್ಲಿ ನಿಮ್ಮ ಶಿಷ್ಯ ಧನು? ಸರಿ ಧನು ಬನ್ನಿ. ಸೊ ಇವ್ ಧನು ಅಂತ ಇಮ್ರಾನ್ ಅಸಿಸ್ಟೆಂಟ್. ಯಾವಾಗಲೂ ಇಮ್ರಾನ್ ಕಂಪ್ಲೀಟ್ ಆಗಬೇಕಂದ್ರೆ ಇಮ್ರಾನ್ ಧನು ಇದ್ರೇ ಕಂಪ್ಲೀಟ್ ಆಗೋದು. ಸೊ ಅವರಿಬ್ಬರು ಎಷ್ಟು ಶ್ರದ್ಧೆಯಿಂದ ಹುಡುಗರಿಗೆ ಹೇಳ್ಕೊಟ್ಟಿದ್ದಾರೆ. ಆ ಹುಡುಗರು ಅಷ್ಟೇ ಶ್ರದ್ಧೆಯಿಂದ ಮಾಡಿದ್ರು, ಬ್ಯೂಟಿಫುಲ್ ಮಾಡಿದ್ರು. ಏನರಪ್ಪ, ನಿಮ್ಗೆಲ್ಲರಿಗೂ ಖುಷಿ ಆಯ್ತಾ? ತುಂಬ ಖುಷಿ ಆಯಿತು ಸರ್. ಎಲ್ರಿಗೂ ಹ್ಯಾಪಿ ಆಯ್ತಾ? ತುಂಬ ಹ್ಯಾಪಿ. ಬಟ್ ಸೇಮ್ ಟೈಮ್ ನಿಮ್ಮಿದು ಮೆಚ್ಚಬೇಕು ನಾನು. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ. 1.5 minute ಮಾಡಿದ್ರು 1 hour ಮಾಡ್ದಂಗಿತ್ತು. ಸೂಪರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ. ಇಮ್ರಾನ್, ಹೊರಗಡೆ ಏನೋ ಒಂದು ಸಸ್ಪೆನ್ಸ್ ಮ್ಯಾಟ್ರ್ ಇದೆ, ಹೇಳ್ಬೇಕಂತಿದ್ದೆ. ಏನದು? ಶಿವಣ್ಣ, ಫ್ರಾಂಕ್ಲಿ ಸ್ಪೀಕಿಂಗ್, ನಾವು ಚೈಲ್ಡ್ಹುಡ್ ಎಲ್ಲ ಕಲಿತಾಗ ಆ್ಯಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಎಲ್ಲೂ ಬೇಸಿಕ್ಕಾಗಿ ಟ್ರೈನಿಂಗ್ ತೊಗೊಂಡಿಲ್ಲ ಶಿವಣ್ಣ. ಯಾಕಂದರೆ ಆಪರ್ಚುನಿಟೀಸ್ ಎಲ್ಲ ತುಂಬ ಕಡಿಮೆ ಇತ್ತು. ಆಮೇಲೆ ಐ ಆಲ್ಸೋ ಡೋಂಟ್ ಕಮ್ ಫ್ರಮ್ ಅ ವೆರಿ ಗುಡ್ ಫ್ಯಾಮಿಲಿ ಶಿವಣ್ಣ. ಅಂದರೆ ತುಂಬ ಸ್ಟ್ರಾಂಗ್ ಸೌಂಡಾಗಿ ಯಾವುದೂ ಇರಲಿಲ್ಲ ಶಿವಣ್ಣ. ಸೊ ಐ ಆಲ್ಸೋ ವಾಂಟೆಡ್ ಟು ಲರ್ನ್, ಬಟ್ ಆ ಥರ ಯಾವುದು ಸಪೋರ್ಟ್ ನನಗೆ ಆ ಟೈಮಲ್ಲಿ ಸಿಕ್ಕಿಲ್ಲ ಶಿವಣ್ಣ. ಐ ಓನ್ಲಿ ಸಾ ಟಿ ವಿ, ಆಮೇಲೆ ನಿಮಗೆಲ್ಲ ನೋಡಿ ಬೆಳೆದವ್ರು ನಾವು. ಅಟ್ ದ ಸೇಮ್ ಟೈಮ್ ನನಗೆ ಒಂದು ಆ್ಯಕ್ಚುಲಿ ಜಾಸ್ತಿ ಇಲ್ಲ. ಸ್ಮಾಲ್ ಥಿಂಗ್ ವಾಟ್ ಐ ಥಾಟ್ ವಾಸ್, ಯಾವಾಗವರೆಗೂ ಈ ಮಕ್ಕಳು ಬೋರ್ ಆಗಲ್ಲ ಅವಾಗವರೆಗೂ ಎವ್ರಿ ಸಂಡೇ ನಾನು ಅಥವಾ ನಮ್ಮ ಅಸಿಸ್ಟೆಂಟ್ಸ್ ಯಾರಾದರೂ ಹೋಗಿ ಅವ್ರ ಏರಿಯಾಗೆ ಹೋಗ್ಬಿಟ್ಟು ಹೇಳ್ಕೊಡ್ತೀವಿ ಡ್ಯಾನ್ಸ್ನ. ಓಹೋ, ಸೋ ಬ್ಯೂಟಿಫುಲ್ ಇಮ್ರಾನ್, ವೆರಿ ನೈಸ್. ಯಾಕಂದರೆ ಈ ರೀತಿ ಯಾರು ಅಷ್ಟು ಓಪನ್ ಆಗಿ ಬರಲ್ಲ. ಯಾಕಂದರೆ ಬ್ಯುಸಿಯಾಗಿದ್ದೀರಾ ನೀವು. ನಿಮ್ಮ ಒಂದು ಡ್ಯಾನ್ಸ್ ಇದನ್ನು ಹೇಳ್ಕೊಡೋಕ್ಕೆ ಅಲ್ಲೇ ಹೋಗ್ತೀವಿ ಎವ್ರಿ ಸಂಡೇ, ಇಲ್ಲ ಯಾರು ಅರೇಂಜ್ ಮಾಡ್ತೀವಿ ಹೋಗೋಕ್ಕೆ ಅನ್ನೋದ್ರೆ ಅದು ದೊಡ್ಡ ಗುಣ, ದೊಡ್ಡತನ ಅದು. ಯಾಕಂದರೆ ಇವಾಗ ಕೆಲವು ಜನ ಇರ್ತಾರೆ, ಎಷ್ಟು ಒಳ್ಳೆ ಟ್ಯಾಲೆಂಟ್ಸ್ ಇರುತ್ತೆ. ಆ ಟ್ಯಾಲೆಂಟ್ಸ್ನ ಅವ್ರು ಹೊರಗೆ ತರೋಕ್ಕಾಗಲ್ಲ. ಅವ್ರಿಗೊಂದು ಸಪೋರ್ಟ್ ಬೇಕು. ಈ ರೀತಿ ಒಂದು ಸಪೋರ್ಟ್ ಸಿಕ್ಕಿದಾಗ ಅವ್ರು ಈಸಿಯಾಗಿ ಕ್ಯಾಚ್ ಮಾಡ್ಕೋತಾರೆ. ಇವಾಗ ನೋಡಿ 1.5 minute ಅವರು ಅರೌಂಡ್ 1 hour. ನಾವು ಒಂದು ಸಾಂಗ್ ಮಾಡ್ಬೇಕಾದ್ರೆ 3 ದಿನ ತಗೋತೀವಿ, ಕಟ್ ಶಾರ್ಟ್ ಮಾಡ್ತೀವಿ. ಆದರೆ ಅವರು ಒಂದೇ ಸ್ಟ್ರೆಚ್ಲಿ ಆಡ್ತಾರೆ. ಅದು ದೇ ಆರ್ ರಿಯಲಿ ಗ್ರೇಟ್. ಸೀರಿಯಸ್ಲಿ ಅಂಥ ಗ್ರೇಟ್ ಪೀಪಲ್, ಅಂಥ ಗ್ರೇಟ್ ಪರ್ಸನಾಲಿಟೀಸ್ಗೆ ನೀವು ಎಲ್ಲ ಈ ರೀತಿ ಒಂದು ಸಪೋರ್ಟ್ ಕೊಟ್ಟಾಗ ಖಂಡಿತ ಅವ್ರು ಮುಂದೆ ಬರ್ತಾರೆ. ಈ ರೀತಿ ಇವಾಗ ಏನು ಹೇಳ್ತೀರಾ ನೀವು ಫಸ್ಟ್ ಕೊರಿಯೋಗ್ರಾಫರ್ ಬಂದಿದ್ರೆ ಆಯ್ತಾರ ಸರ್, ನಾವು ಅಲ್ಲಿ ಹೋಗ್ತೀವಿ, ಸ್ಲಮ್ಸ್ಗೆ ಹೋಗ್ತೀವಿ, ಈ ರೀತಿ ಟ್ಯಾಲೆಂಟ್ ಇರೋರಿಗೆ ಫ್ರೀಯಾಗಿ ಹೇಳ್ಕೊಡ್ತೀವಿ ಅಂತ ಬರೋದಿಲ್ಲ. ಅದು ದೊಡ್ಡತನ. ನಿಜವಾಗ್ಲೂ ಎಲ್ಲರೂ ಕರ್ನಾಟಕದಲ್ಲಿರೋ ಎಲ್ಲ ಕೊರಿಯೋಗ್ರಾಫರ್ಸು ಜಸ್ಟ್ ಟೇಕ್ ಲೈಕ್ ದಿಸ್. ಈ ಥರ ಒಂದು ಆಪರ್ಚುನಿಟಿ ತಗೊಳ್ಳಿ. ಈ ಥರ ಮಕ್ಕಳಿಗೆ ಯಾರಿಗೆ ಸಪೋರ್ಟ್ ಇಲ್ವೋ, ಪ್ರಾಪರ್ ಸಪೋರ್ಟ್ ಇಲ್ವೋ, ಅವ್ರಿಗೆ ಹೋಗಿ ಹೇಳ್ಕೊಟ್ಟಾಗ ಖಂಡಿತ ಏನಾದರೂ ಒಂದು ಕಲ್ತ್ಕೋತಾರೆ. ಇವಾಗ ನಾವು ಈ ರೀತಿ ಒಂದು ಕೋಚಿಂಗ್ ಕೊಟ್ಟಾಗ ಅವ್ರಿಗೆ ಖಂಡಿತ ನೆಕ್ಸ್ಟ್ ಯಾವ್ದಾರ ದೊಡ್ಡ ಶೋನಲ್ಲಿ ನಮ್ಮ ಕರ್ನಾಟಕಕ್ಕೆ ಹೆಸರು ತರ್ತಾರೆ ಅನ್ನೋದು ಒಂದು ಆಸೆನೇ ನಮಗೆ. ಸೊ ಥ್ಯಾಂಕ್ ಯು. ನಮ್ಮ ಶೋಗೆ ಬಂದು ಹುಡುಗರಿಗೆ ಹೇಳ್ಕೊಡೋದಲ್ದೇ ಈ ರೀತಿ ಒಂದು ಓಪನ್ ಆಗಿ ಬಂದು ನಾನು ಹೋಗಿ ಎವ್ರಿ ಸಂಡೇ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಲಾಟ್. ಐ ಲವ್ ಯು ಲಾಟ್. ಐ ಲವ್ ಯು. ಇಮ್ರಾನ್ ಬಂದು ಈ ರೀತಿ ಒಂದು ವಿಶ್ನ ಫುಲ್ಫಿಲ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಅದ್ರ ಜೊತೆಗೆ ಈ ಮಕ್ಕಳಿಗೆ ಇನ್ನೊಂದು ಇಂಟೆನ್ಷನ್ನ ತುಂಬಿದ್ದಾರೆ. ನಾನು ಬಂದು ನಿಮ್ಮ ಏರಿಯಾಗೆ ಬಂದು ಕಲ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರಿಗೆ ದೊಡ್ಡ ಗುಣ ಬರುತ್ತೆ ಹೇಳಿ? ಥ್ಯಾಂಕ್ಸ್ ಲಾಟ್ ಇಮ್ರಾನ್. ನನಗೆ ಈ ದಿನ ತುಂಬ ಸಂತೋಷ ಆಗ್ತಿದೆ. ಅದು ಶಿವಣ್ಣ ಅವ್ರ ಜೊತೆಗೆ ಡ್ಯಾನ್ಸ್ ಆಡಿ, ಅದು ಅಲ್ದಿರ ಅವ್ರು ನಮ್ಮ ಆಸೆನ ಈಡೇರಿಸಿದ್ರು ಈ ದಿನ ನಾವು ಯಾವತ್ತಿಗೂ ಮರೆಯೋಕ್ಕಾಗಲ್ಲ.
ಅಷ್ಟು ಸಂತೋಷ ಆಗ್ತಿದೆ, ನನಗೆ ಮಾತೇ ಬರ್ತಿಲ್ಲ ಏನು ಹೇಳೋದು ಅಂತ. ನನಗೆ ಇವತ್ತು ತುಂಬ ಖುಷಿ ಆಗ್ಬಿಟ್ಟೈತೆ. ಯಾಕಂದರೆ ಶಿವಣ್ಣ ಅವ್ರ ಜೊತೆ ಫುಲ್ ಡ್ಯಾನ್ಸ್ ಆಡಿ ಅವರು ಈ ಥರ ಒಳ್ಳೆಯದು ನಮಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರಲ್ಲ, ಮತ್ತು ನಮ್ಮ ಮುಂದಕ್ಕೆ ಸ್ವಲ್ಪ ಬೆಳಿತೀವಿ ಅನ್ನೋ ಆಸೆ ನಮ್ಮದ್ರಲ್ಲೈತೆ. ಶಿವಣ್ಣ ಅವ್ರನ್ನ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಅವ್ರು ಮಾತಾಡೋಕ್ಕೆ ಬರ್ತಾ ಇಲ್ಲ, ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಚಾನ್ಸ್ ನಮಗೆ ಬರುತ್ತೆ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅವರು ಇಷ್ಟೊಂದು ದೊಡ್ಡ ಸ್ಟೇಜ್ ಮೇಲೆ ಎಲ್ಲರ ಮುಂದೆ ಚೆನ್ನಾಗಿ ಡ್ಯಾನ್ಸ್ ಆಡಿ ನಮ್ಗೆ ತುಂಬ ಖುಷಿ ಆಗ್ತಿದೆ. ಹಾಗೂ ಶಿವಣ್ಣ ಅವ್ರ ಜೊತೆನೂ ಡ್ಯಾನ್ಸ್ ಮಾಡಿ ನಮ್ಗೆ ತುಂಬ ಖುಷಿ ಆಗ್ತಿದೆ. ಏನು ಹೇಳ್ಬೇಕಂತಾನೆ ಅರ್ಥ ಆಗ್ತಿಲ್ಲ. ನಾನು ಕನಸಲ್ಲ ಮನಸ್ಸಲ್ಲ ಅಂದ್ಕೊಂಡೇ ಇಲ್ಲ ನಾನು ಶಿವಣ್ಣ ಅವ್ರು ನಾನು ಭೇಟಿ ಆಗ್ತೀನಂತ, ಮತ್ತು ಈ ಸ್ಟೇಜಲ್ಲಿ ಡ್ಯಾನ್ಸ್ ಆಡ್ತೀನಂತ ನಾನು ಅಂದ್ಕೊಂಡೇ ಇಲ್ಲ. ಇಂಥ ಅವಕಾಶ ಸಿಕ್ಕಿತ್ತಂತೂ ನನಗಂತೂ ತುಂಬ ಖುಷಿ. ಅದರಲ್ಲೂ ಶಿವಣ್ಣನ ಜೊತೆ ಇದು ಮಾಡಿತ್ತಂದ್ರೆ ನಂಗೆ ಇದ್ದಿದ್ದು ತುಂಬ ಖುಷಿಯಾಗಿದೆ.